ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ನಿಮಗೆಲ್ರಿಗೂ ಗೀಶ್ ಕಿಚನ್ಗೆ ಆದರವಾದ ಸ್ವಾಗತ. ಇವತ್ತು ನಾವು ಹಾಗಲಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಹಾಗಲಕಾಯಿಯ ಬೀಜವನ್ನು ತೆಗೆದುಕೊಂಡು ಇಲ್ಲಿ ತೋರಿಸಿರೋ ಹಾಗೆ ಕಟ್ ಮಾಡ್ಕೊಳ್ಳಿ. ಇದು ಎಳ್ತಾಗಿದೆಯಾ ಇಲ್ವಾ ಅಂತ ನೋಡೋದಕ್ಕೆ ನೋಡಿದ್ದು. ಇದು ಎಳೆ ಹಾಗಲಕಾಯಿ ಆಗಿತ್ತು. ಎಳ್ತಾಗಿದ್ರೆ ಕಹಿ ಜಾಸ್ತಿ ಇರೋದಿಲ್ಲ. ನೀವು ಯಾವ ಆಕಾರದಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು. ಹೀಗೆ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿ ಮಸಾಲೆ ಕುಡಿಯುತ್ತೆ. ಇನ್ನೊಂದು ಪ್ಯಾನಲ್ಲಿ ಎಣ್ಣೆ, 1 ಚಮಚ ಕಡಲೆಬೇಳೆ, ಅರ್ಧ ಚಮಚ ಉದ್ದಿನಬೇಳೆ, ಕೆಂಪು ಮೆಣಸಿನಕಾಯಿ 3ರಿಂದ 4, ಸಾಸಿವೆ ಅರ್ಧ ಚಮಚ, ಸಣ್ಣ ಉರಿಯಲ್ಲಿ ಹುರ್ಕೊಳ್ಳಿ. ಕರಿಬೇವು 15ರಿಂದ 20 ಎಸಳುಗಳು, ಹಾಗೆ ತುರಿದಿರುವಂಥ ಹಸಿಕಾಯಿ, ಕೊಬ್ಬರಿ ಎಲ್ಲ ಹಸಿಕಾಯಿ ಹಾಕ್ಕೊಂಡಿರೋದು. ಇದನ್ನು ಚೆನ್ನಾಗಿ ಬಾಡಿಸ್ಕೊಂಡು ಆರಿದ ನಂತರ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿಕೊಳ್ಳಿ. ತರಿಯಾಗಿರಲಿ, ನೀರೇನು ಹಾಕೊಳ್ಳೋದು ಬೇಡ. ಇನ್ನೊಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ, ಸಾಸಿವೆ, ಉದ್ದಿನಬೇಳೆ, ಕರಿಬೇವಿನ ಎಲೆಗಳು, ಹಾಗೆ ಹೆಚ್ಕೊಂಡಿರುವಂಥ ಹಾಗಲಕಾಯಿಯನ್ನು ಹಾಕಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಈ ಥರ ಮಾಡೋದ್ರಿಂದ ಇದರಲ್ಲಿರುವಂಥ ಕಹಿ ಅಂಶ ಕಡಿಮೆ ಆಗುತ್ತೆ. ಉರಿ ಸಣ್ಣದಾಗಿರಲಿ. ಹಾಗೆ 5-6 ನಿಮಿಷ ಹೊತ್ತು ಬೇಕಾಗತ್ತೆ ಇದು. ನಂತರ ಅದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು, ಅರಿಶಿನ ಪುಡಿ 1/4 ಚಮಚ, ಹಾಗೆ 1 ಚಮಚದಷ್ಟು ಬೆಲ್ಲ, ಹಾಗೆ 1 ಅಡಿಕೆ ಗಾತ್ರದಷ್ಟು ಹುಣಸೆ ರಸವನ್ನು ಹಾಕೊಂಡಿದ್ದೀವಿ. ಹಾಗಲಕಾಯಿ ಬೆಂದಾದ ನಂತರ ಇದಕ್ಕೆ ತುರಿದಿರುವಂತಹ ಮಸಾಲೆಯನ್ನು ಹಾಕೊಂಡಿದ್ದೀವಿ. ರುಬ್ಕೊಂಡಿರುವಂಥದ್ದು. ನೀರೇನು ಹಾಕೋದು ಬೇಡ. ಚೆನ್ನಾಗಿ ಬಾಡಿಸ್ಕೊಳ್ಳಿ. ಹೀಗೆ ತಯಾರಾಗುತ್ತೆ ರುಚಿಯಾಗಿರುವಂತಹ ಹಾಗೆ ಸುಲಭವಾಗಿ ತಯಾರಿಸುವಂತಹ ಹಾಗಲಕಾಯಿ ಪಲ್ಯ. ಈ ರೆಸಿಪಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದ.